ಇದು ತರಲಿಕ್ಕೂ ನನಗೆ ಹೆದರಿಕೆ. ಹಾಗೆ ಯಾಕೆ ಅಂತ ಹೇಳಿದ್ರೆ ಏನು ಅಂತ ಅವ್ರಿಗೆ ಇನ್ನೂ ಗೊತ್ತಾಗ್ಲಿಲ್ಲ. ಸತ್ಯದ ಸಾಕ್ಷಾತ್ಕಾರಕ್ಕೆ ನಮ್ಮಲ್ಲಿ ಅದೆಷ್ಟೋ ಕಾಲದಿಂದ ನಾವು ಪೂಜಿಸಿ ಆರಾಧಿಸಿಕೊಂಡು ಬಂದಂತದ್ದು ಯಾವ್ದದು ಯಾವ್ದೊಂದು ಗೊತ್ತಾಗ್ತದೆ ಈಗ. ಅದು ನಿಜವಾಗ ನಾಗ ದೇವತೆ. ಈ ನಮ್ಮ ರಾಜಮನೆತನಕ್ಕೆ ಈ ವಾಲ್ಪುರಿಗೆ ಸತ್ಯ ಹೇಳಬೇಕು ಅಂತಾದ್ರೆ ಪ್ರಾಮಾಣಿಕವ ಅನ್ಯಾಯವ ಸುಳ್ಳ ಸತ್ಯವ ಗೊತ್ತಾಗುವ ಸಂದರ್ಭ ಕ್ಲಿಷ್ಟವಾದಾಗ ನಾವು ಇದ್ರ ಮೊರೆ ಹೋಗುದು. ದೇವರಾವ್ ಓ ದೇವರಾವ್ ಹಿರಿಯಾವು ಹಿರಿಯ ಹಾವು ದೊಡ್ಡವು ದೊಡ್ಡ ದೊಡ್ಡ ಮಾಡಿ ಹೊಡೆದಿಲ್ಲ ಅದೇ ಅಂತ ದೊಡ್ಡ ಹಾವು ಹಾಗಂತ ವಿಷಪೂರಿತ. ಈಗ ನೀವು ಪ್ರಾಮಾಣಿಕರು ಹೌದು ಅಂತ ಆದ್ರೆ ಅದಕ್ಕೆ ಕೈ ಹಾಕ್ಬೇಕು. ಸತ್ಯವಂತರಾದ್ರೆ ಏನು ಮಾಡ್ಲಿಕ್ಕಿಲ್ಲ, ಅಸತ್ಯರು ಅಂತಾದ್ರೆ ನೀವು ಉಳಿಲಿಕ್ಕಿಲ್ಲ. ವಿಚಾರ ಮಾಡಿಕೊಂಡು ಬೇಕಾ ಬೇಡವೋ ತೀರ್ಮಾನ ಮಾಡಿ. ಇಲ್ಲ ಸತ್ಯ ಒಪ್ಕೊಳ್ಳಿ. ಹಾವಿನ ಗೂಡು ಇದಕ್ಕೆ ಮಾರಲಿ ತಾವು ಏನ್ ಹೇಳ್ತೀರಿ ಈ ಬಗ್ಗೆ ಸತ್ಯ ಬಗ್ಗೆ? ಸತ್ಯವ ಸತ್ಯ ನಿನ್ನಲ್ಲಿ ಉಂಟು ಅಂತ ಆದ್ರೆ ಮುಸುಗುಡುವಂತ ಘಟ ಸರ್ಪವನ್ನು ಹಿಡಿದ್ರು ಯಾವ ತೊಂದರೆಯೂ ನಿಮ್ಮ ಬದುಕಿಗೆ ಆಗಲಿಕ್ಕಿಲ್ವೇ ಇಲ್ಲ. ಒಂದ್ ವೇಳೆ ಅಸತ್ಯ ತಾಂಡವಾಡ್ತಾ ಉಂಟು ಅಂತ ಆದ್ರೆ ಅದೇ ಕಚ್ಚಿ ಇಲ್ಲೇ ಸಾಯ್ತೀರ. ಹೆಣ ಇಲ್ಲೇ ಬೀಳ್ತದೆ. ದೂರ ಹಾವಿನ ಗೂಡಿನ ಒಳಗಿರುವಂತ ಈ ವಿಷ ಸರ್ಪವನ್ನ ಒಳಗಿದ್ದಂತ ವಿಷ ಸರ್ಪವನ್ನ ಹೊರ ತೆಗೆಯಬಹುದು. ಹೊರಗಿದ್ದಂತ ವಿಷ ಸರ್ಪವನ್ನ ಒಳಗಾಕುವುದು ಹೇಗೆ? ಒಳಗಾಕುವುದಲ್ಲ, ಅಲ್ಲ ಅಲ್ಲೇ ಉಂಟು. ಹೇಳು ಎಲ್ಲಿ ಹೇಳು? ಒಳಗ ಬೈಲು ಮಂತಂದಲ್ಲೇ ಉಂಟು. ಇಲ್ಲೇ ಉಂಟು. ನೀನು ಆಡಿದ್ದಲ್ಲ ಸತ್ಯ ಅಂತ ಆದ್ರೆ ನೀನು ಹಾವನ್ನು ಮುಟ್ಟು. ಅದಲ್ಲ ಅವನಾಡಿದ್ದಲ್ಲ ಸತ್ಯ ಅಂತ ಆದ್ರೆ ಅವ ಹಾವನ್ನು ಮುಟ್ಟ. ನೀನು ಮುಟ್ತೀಯ. ನಾನಾಡಿ ಸತ್ಯ ಅಂತ ಆದ್ರೆ ನೀನು ಮುಟ್ಟಿದ ಮೇಲೆ ನಾನು ಮುಟ್ತೇನೆ. ಹಾಗಿದ್ರೆ ಈಗ ನಾ ಮೊದಲು ಬಿಟ್ಟು ನೀವು ನಾನು ಮೊದಲು ಬೇಡ. ಮತ್ತೆ ನಿಮ್ಗೆ ಸರಿ ಹೇಳ್ಬೇಕಲ್ವಾ? ಯಾರಿಪ್ಪ ನಿರ್ಣಯ? ಅಪರಾಧಿ ಸ್ಥಾನದಲ್ಲಿ ಇದ್ದವ್ರು ಯಾರು? ಅವಳೇ. ಮತ್ ನಾ ಮುಟ್ಟುದು ಯಾಕೆ? ವಿಷಯ ಸಂಬಂಧವೇ ಇಲ್ಲ. ಈಗ ಪ್ರಾಮಾಣಿಕತೆ ಅವನಲ್ಲಿ ಉಂಟು. ನನ್ನಲ್ಲಿ ಪ್ರಾಮಾಣಿಕತೆಯನ್ನ ತಂದಿಟ್ಟದ್ದೇ ನಾನಪ್ಪ. ಮತ್ತೆ ಅಂತ ಅವನು ಎಷ್ಟೋ ಬಾರಿ ಮುಟ್ಟಿರ್ಬೋದು. ನೀವು ನಾ ತಂದಿಟ್ಟದ್ದೇ ನಾನು ಅಪರಾಧಿ ಸ್ಥಾನದಲ್ಲಿ ಇದ್ರೆ ನಾನೇ ಮುಟ್ಬೇಕು. ಈಗ ನೀವು ಹೌದಾ ಅಲ್ವಾ? ಅಯ್ಯೋ ನಾವೇ ಮುಟ್ಟಬೇಕು. ಮತ್ತೆ ನನ್ ಸುದ್ದಿ ಆಕಾರ ಮುಖ್ಯ. ನೀನು ಅದ್ರ ಬಗ್ಗೆ ಸ್ಪಷ್ಟೀಕರಣ ನಿನಗೆ ಏನು ಭಯವ? ನನ್ ಭಯಲ್ಲಪ್ಪ. ತೋರ್ಸದ ಕರು ಮುಟ್ತೀಯ ನೀನು. ಓಡ್ಲಿಕ್ಕಾದ್ರೆ ನಾ ಮುಡ್ತೇವೆ. ಪುನಃ ಹೆಚ್ಚು ಕಡಿಮೆ ಆಗ್ತದೆ. ಏನಾಗುದಿಲ್ಲ, ನಿನ್ ಭರವಸೆ ಉಂಟು. ನಿನಗೆ ಯಾವ ವಿಷಯವೂ ತಾಗುದಿಲ್ಲ. ಯಾಕೆಂದ್ರೆ ನಿಮ್ಮ ಒಟ್ಟಿಗಿದ್ನಲ್ಲ, ಅಷ್ಟು ಸತ್ಯ ಉಂಟು ನಿಮ್ಮಲ್ಲಿ. ಅದೇ ಅವರೊಟ್ಟಿಗಿದ್ನ. ಹಾಗಾಗಿ ಯಾವ ವಿಷಯವೂ ತಾಗುದಿಲ್ಲ. ಈಗ ಅನುಮಾನ ಬೇಡ. ಹಾವು ಹಿಡಿಬೇಕು ತಾನೆ, ಮುಟ್ಟಬೇಕು ತಾನೆ. ಹಿಡಿದಿಟ್ಟ ಹಾವು ವಿಷಪೂರಿತ ಹಾವು. ನಿಮಗೆ ಪ್ರಾಮಾಣಿಕತೆ ಬೇಕು ಅಲ್ವಾ? ಬೇಕು. ಸತ್ಯ ಬೇಕು ಅಲ್ವಾ? ಬೇಡಮ್ಮ, ಸತ್ಯದ ಪರೀಕ್ಷೆಗಾಗಿ ನೀವು ಮುಂದಾಗುವುದು ಬೇಡ. ಯಾಕೆ? ನೀವು ಬೇಕಾದವರು, ಕೊಳದ ಬೈಲಿನ ಜನತೆಗೆ ನೀವು ಬೇಕಾದವರು, ಸಿರಿಯಾರದ ಸಿರಿಯರಸಿ ನೀವು ಮುಂದಾಗುವುದಲ್ಲ. ಸತ್ಯದ ಪರೀಕ್ಷೆ ಅಲ್ವಾ? ನಿಮ್ಮಿ ಒಡಲ ಕೋರನಾಗಿರುವಂತಹ ಶಿವಯ್ಯನಿದ್ದಾನೆ, ನಾನು ಮುಂದಾಗ್ತೇನೆ. ನೀ ಬೇಡದವನ ಇಲ್ಲ ಮಾರ, ನಾವೇ ತೀರ್ಮಾನವನ್ನು ನೀ ಅಂತ ಹೇಳುದು. ಅಲ್ಲ, ನೀವು ಬೇಕಾದವರು. ಅಲ್ಲ ಮಾರ, ಇದು ನಮಗೆ ಸಂಬಂಧಪಟ್ಟ ವಿಷಯ, ನಾವು ನೋಡ್ಕೊಳ್ತೇವೆ. ಈ ಮಾತಾಡುವುದು ಪರೀಕ್ಷೆ ಆಗ್ಬೇಕಾದ್ರೆ ಹೌದಲ್ವಾ? ಅದಾಗ್ತದೆ. ಅದಾಗಿ ಅಮ್ಮ, ಹಾಗಾಗಿ ನನ್ನನ್ನ ಹರಸಿ ಹಾರೈಸಿ ಮಾತೆ ಇದ್ದಾಳೆ.
ಕೈಯನ್ನು ತೋರದೆಂದೀಗ ಎನ್ನುತ್ತದೆ ನಮನಾದ ತಂದೈಸುತ್ತವರ ದೈವ ನೀನೇ. ತಾಯೇ, ಪ್ರಭು ನೀನೊಬ್ಬಳು ಅಪರಾಧ ಎನ್ನುವ ಕಾರಣಕ್ಕಾಗಿ ನಿನ್ನನ್ನು ಬಾಯಿಗೆ ಬಂದ ರೀತಿಯಲ್ಲಿ ನಿಂದಿಸಿದವ ನಾನು. ಸತ್ಯದ ಸಾಕ್ಷಾತ್ಕಾರ ಸರ್ವ ಜನರೆದುರಿಗೆ ಆಗಿ ಹೋಯಿತು. ಖಂಡಿತವಾಗಿ ನಿಮ್ಮಲ್ಲಿ ದೋಷ ಎನ್ನುವುದೇ ಇಲ್ಲ. ಪ್ರಾಮಾಣಿಕರು ನೀವಿದ್ದೀರಿ. ನಿಮ್ಮನ್ನು ನೋಯಿಸಿದ್ದಕ್ಕೆ ಕ್ಷಮೆ ಕೇಳ್ತೀನಿ. ನೀವು ದೊಡ್ಡವರು, ಮಹಾರಾಜರು. ನಮಗೆ ತಂದೆ ಇದ್ದಾಗ ನಾವು ನಿಮ್ಮ ಮಕ್ಕಳು. ಆದರೆ ನಿಮ್ಮ ಮಕ್ಕಳಲ್ಲಿ ಯಾರು ಒಬ್ಬ ಕೆಟ್ಟವ ಇದ್ದಾನೆ, ಆ ಮಗನಿಗೊಂದು ಕಿವಿ ಹಿಡಿದು ಬುದ್ಧಿ ಹೇಳ್ಬೇಕು. ನೀವು 5 ಬೆರಳು ಸರಿ ಇರುವುದಿಲ್ಲ. ಇರುವುದಿಲ್ಲ, ಆದ್ರೆ 5 ಬೆರಳಿನ ಒಂದೇ ಕೆಲಸವೂ ಆಗುದಿಲ್ಲ. ಸ್ವಲ್ಪ ಜಾಗ್ರತೆ ಮಾಡ್ಕೊಳ್ಳಿ. ಜಾಗ್ರತೆ ಅಲ್ಲ, ಸರಿ ವಿಚಾರ ಮಾಡಿ ಮಾತಾಡಿ, ಒಟ್ಟಾರೆ ಮಾತಾಡಬೇಡಿ. ಈಗ ನೀವು ಒಳ್ಳೆಯವರು, ಪ್ರಾಮಾಣಿಕರು ಅಂತ ಹೇಗೆ ಗೊತ್ತಾಯ್ತು? ನಾವು ಸ್ಪರ್ಶ ಮಾಡಿದ್ರಿಂದ ನಮ್ಮ ಅದಲ್ಲ ಬೇಡ, ಹಾವು ಸ್ಪರ್ಶ ಮತ್ತೆ ಅಲ್ಲಿ ಕೊಲೆ ಆದದ್ದು ಸತ್ಯ, ಅಲ್ಲಿ ಸಾವಾಗಿದೆ. ಹಾಗಂತ ನಾನು ಈ ವಿಷಯವನ್ನು ಮಹಾರಾಜರಿಗೆ ಬಂದು ಹೇಳಿದ್ದೇನೆ. ನಾ ಹೇಳಿದ್ರಿಂದ ನಿಮ್ಮನ್ನು ಕರೆಸಿದ್ದಾರೆ. ಹೌದು, ನ್ಯಾಯ ಉಂಟ ಇಲ್ವೋ ಪಾಪ ಪ್ರಶ್ನೆ ಮಾಡಿದ್ದಾರೆ, ಪರೀಕ್ಷೆಯೂ ಮಾಡಿದ್ದಾರೆ. ಇತ್ಯರ್ಥಕ್ಕೆ ಪರೀಕ್ಷೆ ಮಾಡಿದ್ರು. ನೀವು ಸತ್ಯವಂತರು ಅಂತ ಗೊತ್ತಾಯ್ತು. ಬಂಗಾರ ಶುದ್ಧ ಅಂತ ಗೊತ್ತಾಗ್ಬೇಕಿದ್ರೆ ಹೊರಗೆ ಹಚ್ಚಬೇಕಾ ಬೇಡವಾ? ಹೌದಾ? ಯಾರು ಪರೀಕ್ಷೆ ಮಾಡಿಸ್ಬೇಕಾ ಬೇಡ? ಮಾಡಿಸಿದೆ. ಅದಕ್ಕೆ ಕಾರಣೀಕರ್ತ ನಾನ್ ಬಂದ ಬಂಗಾರ ಹೌದಲ್ಲ ಅಂತ ಗೊತ್ತು ಮಾಡೋದು ಯಾರು? ಮಹಾರಾಜರ ಪಾಪ ವಿಚಾರ ಮಾಡಿದ್ರು. ಅಕ್ಕ ಸಾಲಿಗೆ. ಹೌದು, ಆ ಮಟ್ಟಿಗೆ ನೀವು ನಮ್ಮ ಜಾತಿಗೆ ಒಂದು ಅಕ್ಕ ಸಾಲಿಗಿದ್ದಂಗೆ. ಅಲ್ಲ ಅಕ್ಕ ಸಾಲಿಗಣ್ಣ. ಹೌದಾ? ನಮಸ್ಕಾರ. ಅಕ್ಕ ಸಾಲಿಗ, ನೀವು ಸೊಕ್ಕ ಸಾಲಿಗ. ಹಾ, ಬರೇ ಇದಲ್ಲ, ನಿಮ್ಮ ಗೌರವ ಹೆಚ್ಚಾಯ್ತು ಇಲ್ಲಿ. ಆದ್ರೆ ನೀವು ಸತ್ಯವಂತರು ಅಂತ ಗೊತ್ತಾಗ್ತದೆ ನನ್ನಿಂದ ನೋಡಿ. ನಾನು ಅದೇ ನಾಗನಲ್ಲಿ ಕೇಳ್ಕೊಳ್ತೇನೆ, ಏನಂತ? ಅಲ್ಲಿ ಕೊಲೆ ಮಾಡಿದ್ದು ಅಥವಾ ಕೊಲೆ ಮಾಡಿಸಿದ ಆ ವ್ಯಕ್ತಿಗೂ ಸರಿಯಾದ ಶಿಕ್ಷೆಯನ್ನೇ ಕೊಡು ನಾಗರಾಜ. ಅದು ಖಚಿತದೆ, ನಿಮ್ಗೆ ತಲೆ ಬಿಸಿ ಬೇಡ. ಅದು ಕೇಳ್ಕೊಳ್ಳುದು ಅಷ್ಟೇ, ತಲೆ ಬಿಸಿ. ಕೇಳ್ಕೊಳ್ಳೋದಲ್ಲ, ಬೇಕಿದ್ರೆ ತಕ ಬನ್ನಿ. ಅದಕ್ಕೇನು ನೀವು? ನಾವು ಹಾಗೆಲ್ಲ ಮಾಡುದಿಲ್ಲ. ಮತ್ತೆ? ಭಗವಂತ ನೋಡ್ಕೊಳ್ತಾನೆ. ಹಾ, ನಾವು ಹೋಗ್ಬೋದು. ನಿಮ್ಮಲ್ಲಿ ದ್ವೇಷ ಖಂಡಿತಕ್ಕೂ ಇಲ್ವೇ ಇಲ್ಲ. ಆಲಯ ಉಳಿಸಿ ನಮ್ಮಲ್ಲಿಂದ ಬರಬೇಕು ಸವಾರಿ ಅಂತ ಕೇಳ್ಕೊಳ್ತೇನೆ. ಬರ್ತೇವೆ ತಾಯಿ. ಯಾವತ್ತೂ ನೀವು ನನ್ನ ಕಲ್ಕ ಬರೋದು ಬೇಡ. ನಂಗೆ ಎಷ್ಟೊತ್ತಿಗೆ ಬರಬೇಕು, ಅಲ್ಲಿ ಏನಾಗ್ತದೆ ನೋಡ್ಕೊಂಡೇ ಇರ್ಬೋದು. ಹಾಗೆಲ್ಲ ತಿಮ್ಮಣ್ಣ ಇದೆ. ಹಾ, ಆವತ್ತು ನಾವು ನಿಮ್ಗೆ ಹೊಡೆದಿದ್ದೇವೆ. ಹಾ. ಅದಕ್ಕೆ ನಮ್ಮೂರಲ್ಲೇ ನಿಮಗೆ ಕ್ಷಮೆ ಕೇಳಬೇಕು ಅಂತ. ನಾನೇ ಕ್ಷಮೆ ಕೇಳ್ತೇನೆ, ನಿಮ್ದೇನು ಬೇಡ. ಈಗ ಹೋಗಿ ಸಾಕು. ರಾಯರು, ಬರ್ತೇನೆ. ಆಶ್ಚರ್ಯ ತಿಮ್ಮಣ್ಣ.